ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ಮೇ 15, 2020 ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಹಾಗೂ ಕ್ಲಾಸನ್ನು ನೋಡುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾವು ಮಾಡುವಂತಹ ಒಂದು ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಇತ್ತೀಚೆಗೆ ಯಾವ ಬ್ಯಾಂಕ್ ಭಾರತಕ್ಕೆ 7,529 ಕೋಟಿ ರೂಪಾಯಿ ಸಾಲವನ್ನು ನೀಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಒಂದು ಬ್ಯಾಂಕ್ ಇತ್ತೀಚೆಗೆ ಒಂದು ಕೋವಿಡ್-19 ನಿಯಂತ್ರಣಕ್ಕೆ ಭಾರತಕ್ಕೆ ಇಷ್ಟು ಮೊತ್ತದ ಸಾಲವನ್ನು ನೀಡಿದೆ. ಯಾವ ಬ್ಯಾಂಕ್ ಅಂದರೆ ಸರಿಯಾದ ಉತ್ತರ ಬ್ರಿಕ್ಸ್ ಬ್ಯಾಂಕ್. ಬ್ರಿಕ್ಸ್ ಬ್ಯಾಂಕ್ ಅಂತಂದರೆ ಅದಕ್ಕೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಎಲ್ಲಿ ಇದರ ಕೇಂದ್ರ ಕಚೇರಿ ಇರುವುದಂದರೆ ಶಾಂಘೈಯಲ್ಲಿ ಕೇಂದ್ರ ಕಚೇರಿ ಇದೆ. ಈ ಬ್ಯಾಂಕ್ನ ಕೇಂದ್ರ ಕಚೇರಿ ಇರುವುದು ಶಾಂಘೈನಲ್ಲಿ. ಶಾಂಘೈ ಎಲ್ಲಿ ಬರುತ್ತೆ ಅಂದರೆ ಚೀನಾದಲ್ಲಿ ಬರುತ್ತೆ. ಶಾಂಘೈಯಲ್ಲಿ ಬರುತ್ತೆ, ಚೀನಾದಲ್ಲಿ ಬರುತ್ತೆ. ಪ್ರಸ್ತುತ ಬ್ರಿಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಯಾರು? ಭಾರತೀಯ ವ್ಯಕ್ತಿಯಾಗಿದ್ದಾರೆ. ಯಾರು ಅಂದರೆ ಕೆ.ವಿ. ಕಾಮತ್. ಕೆ.ವಿ. ಕಾಮತ್ ಪ್ರಸ್ತುತ ಬ್ರಿಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ. ಬ್ರಿಕ್ಸ್ ಬ್ಯಾಂಕ್ ಎಸ್ಟಾಬ್ಲಿಷ್ ಆಗಿದ್ದು ಹೇಗೆ ಅಂತ ನೋಡೋದಾದರೆ 2012ರಲ್ಲಿ ಭಾರತದಲ್ಲಿ ನಡೆದಂತಹ ಒಂದು 4ನೇ ಬ್ರಿಕ್ಸ್ ಸಮ್ಮೇಳನ ಭಾರತದ ದೆಹಲಿಯಲ್ಲಿ ನಡೆಯುತ್ತೆ. ಆ ಸಮಯದಲ್ಲಿ ಭಾರತ ದೇಶ ಬ್ರಿಕ್ಸ್ ಬ್ಯಾಂಕ್ನ ಒಂದು ಸ್ಥಾಪನೆಗೆ ಪ್ರಸ್ತಾಪವನ್ನು ಮಾಡುತ್ತೆ. ಮುಂದೆ 2013ರಲ್ಲಿ ಸೌತ್ ಆಫ್ರಿಕಾದ ಡರ್ಬನ್ನಲ್ಲಿ 5ನೇ ಸಮ್ಮೇಳನ ನಡೆಯುತ್ತೆ. ಈ 5ನೇ ಸಮ್ಮೇಳನದಲ್ಲಿ ಬ್ರಿಕ್ಸ್ ದೇಶದ ಒಂದು ಮುಖ್ಯಸ್ಥರು ಬ್ಯಾಂಕ್ನ ಒಂದು ಸ್ಥಾಪನೆಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಅವಾಗಿನಿಂದ ಬ್ಯಾಂಕ್ ಎಸ್ಟಾಬ್ಲಿಷ್ ಆಗುತ್ತೆ, ಒಂದು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಕಾರ್ಖಾನೆ ಕಾಯಿದೆ 1948 ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕಾರ್ಮಿಕರ ಕೆಲಸದ ಸಮಯವನ್ನು ಹೆಚ್ಚಿಸುವ ಸಲುವಾಗಿ ಸುದ್ದಿಯಲ್ಲಿದೆ. ಈ ಒಂದು ಕಾಯ್ದೆಯ ಪ್ರಕಾರ ಕಾರ್ಮಿಕರ ಕೆಲಸದ ಸಮಯವನ್ನು ಹೆಚ್ಚಿಸುವ ಸಲುವಾಗಿ ಒಂದು ಸುದ್ದಿಯಲ್ಲಿದೆ. ಇತ್ತೀಚೆಗೆ ಕಾರ್ಮಿಕರ ಒಂದು ಕೆಲಸದ ಅವಧಿಯನ್ನು ಹೆಚ್ಚಿಸಬೇಕು ಅಂತೇಳಿ ಗೌರ್ಮೆಂಟ್ ಡಿಸೈಡ್ ಮಾಡಿದೆ. ಕಾರಣ ಏನು ಅಂತಂದರೆ ಆಲ್ರೆಡಿ ಒಂದು ಲಾಕ್ಡೌನಿಂದ ತುಂಬ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಸ್ಟಾಪ್ ಆಗಿತ್ತು. ಆದ ಕಾರಣದಿಂದ ಮತ್ತೆ ಒಂದು ಕಾರ್ಮಿಕರ ಕೆಲಸದ ಅವಧಿಯನ್ನು ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು ಇನ್ಕ್ರೀಸ್ ಮಾಡಿ ಒಂದು ಭಾರತದ ಆರ್ಥಿಕ ಸ್ಥಿತಿಯನ್ನು ಇನ್ಕ್ರೀಸ್ ಮಾಡುವುದು ಇದರ ಉದ್ದೇಶ ಆಗಿರುತ್ತೆ. ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಭಾರತ ಇತ್ತೀಚೆಗೆ ಮಿಷನ್ ಸಾಗರ್ ಎಂಬ ಕಾರ್ಯಸೂಚಿಯನ್ನು ಬಿಡುಗಡೆ ಮಾಡಿದ್ದು ಇದರ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇತ್ತೀಚೆಗೆ ಭಾರತ ಒಂದು ಮಿಷನ್ ಸಾಗರ್ ಅಂತ ಹೇಳಿ ಒಂದು ಇನಿಷಿಯೇಟಿವ್ ಕಾರ್ಯಸೂಚಿಯನ್ನು ಬಿಡುಗಡೆ ಮಾಡಿದೆ. ಏನು ಅದರ ಉದ್ದೇಶ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಇರುವಂತಹ 5 ಐಲ್ಯಾಂಡ್ ಕಂಟ್ರೀಸ್ಗಳಿಗೆ ಸಹಾಯ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಯಾವುದು ಐಲ್ಯಾಂಡ್ ಕಂಟ್ರೀಸ್ ಅಂದರೆ ಮಾಲ್ಡೀವ್ಸ್, ಮಾರಿಷಸ್, ಸೆಷಲ್ಸ್, ಮಡ್ಗಾಸ್ಕರ್ ಹಾಗೂ ಕೋಮೋರಸ್. ಇನ್ನೊಂದು ಸಲ ಹೇಳೋಣ, ಮಾಲ್ಡೀವ್ಸ್, ಮಾರಿಷಸ್, ಸೆಷಲ್ಸ್, ಮಡ್ಗಾಸ್ಕರ್ ಹಾಗೂ ಕೋಮೋರಸ್. ಈ 5 ಕಂಟ್ರೀಸ್ಗಳಿಗೆ ಭಾರತ ಸಹಾಯ ಮಾಡುವುದು ಒಂದು ಮಿಷನ್ ಸಾಗರದ ಉದ್ದೇಶ ಆಗಿರುತ್ತೆ. ಮಿಷನ್ ಸಾಗರದ ಒಂದು ಉದ್ದೇಶ ಏನು ಮಾಡುತ್ತೆ ಈ ಉದ್ದೇಶದಲ್ಲಿ ಅಂದರೆ INS ಕೇಸರಿಯ ಒಂದು ಹಡಗಿನ ಮೂಲಕ ಈ ದೇಶಗಳಿಗೆ ಆಹಾರ ಹಾಗೂ ಔಷಧಗಳನ್ನು ಪೂರೈಸುವುದು ಇದರ ಒಂದು ಕಾರ್ಯಸೂಚಿಯಾಗಿರುತ್ತೆ. ಕೋವಿಡ್ ಕವಚ ಎಲಿಸಾ ಸುದ್ದಿಯಲ್ಲಿದ್ದು ಅದು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದೊಂದು ಟೆಸ್ಟಿಂಗ್ ಕಿಟ್ ಆಗಿದೆ. ಇದನ್ನು ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಕಂಡುಹಿಡಿದಿದೆ. ಯಾರು ಕಂಡುಹಿಡಿದಿದ್ದಾರೆ ಅಂತ ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಟೆಸ್ಟಿಂಗ್ ಕಿಟ್ ಯಾವುದು? ಕೋವಿಡ್ ಕವಚ ಎಲಿಸಾ ಅನ್ನೋದು ಒಂದು ಟೆಸ್ಟಿಂಗ್ ಕಿಟ್. ಅದನ್ನು ಕಂಡುಹಿಡಿದವರು ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಕಂಡುಹಿಡಿದಿದೆ. ಇದೊಂದು ಆ್ಯಂಟಿಬಾಡಿ ಡಿಟೆಕ್ಷನ್ ಕಿಟ್ ಆಗಿದೆ. ಈ ಒಂದು ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದು ICMR ಅಂಡರ್ ಕೆಲಸ ಮಾಡುತ್ತೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂಡರ್ ಕೆಲಸ ಮಾಡುತ್ತೆ. ICMR ಬರುವುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂಡರ್ ಬರುತ್ತೆ. ಏನು ಇದು ಆ್ಯಂಟಿಬಾಡಿ ಡಿಟೆಕ್ಷನ್ ಕಿಟ್ ಅಂದರೆ, ಫಾರ್ ಎಕ್ಸಾಂಪಲು ಆ ಪೇಷಂಟ್ ಇದ್ದಾನೆ ಅಂದ್ಕೊಳ್ಳಿ, ಅವ್ನ ಪೇಷಂಟ್ಗೆ ಒಂದು ಕೊರೋನಾ ಸೋಂಕು ಬರುತ್ತೆ. ಕೊರೋನಾ ಸೋಂಕು ಬಂದ ತಕ್ಷಣ ಅವನ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಇನ್ಕ್ರೀಸ್ ಆಗುತ್ತೆ. ಈ ಆ್ಯಂಟಿಬಾಡೀಸ್ ಏನು ಇನ್ಕ್ರೀಸ್ ಆಗುತ್ತಲ್ವ, ಇದನ್ನು ಈ ಒಂದು ಕಿಟ್ ಯಾವುದು
ಕೋವಿಡ್ ಕವಚ ಎಲಿಸಾ ಕಿಟ್ ಏನಿದೆಯಲ್ಲ ಅದು ಡಿಟೆಕ್ಟ್ ಮಾಡುತ್ತೆ. ಕೋವಿಡ್ ಕವಚ ಎಲಿಸಾ ಕಿಟ್ ಈ ಆ್ಯಂಟಿಬಾಡೀಸನ್ನು ಡಿಟೆಕ್ಟ್ ಮಾಡುತ್ತೆ. ಈ ರೀತಿ ಇದು ಫಂಕ್ಷನ್ ಆಗುತ್ತೆ. ಇಷ್ಟನ್ನು ನೆನಪಿಟ್ಕೊಳ್ಳಿ ಸಾಕು. ಎಲಿಸಾ ಅಂದರೆ ಗೊತ್ತೇ ಇದೆ ನಿಮಗೆ, ಎಂಜೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಆಸ್ಸಿ ಅಂತ ಕರೀತಾರೆ. ಎಂಜೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಎಸ್ಸೆ ಅಂತ ಕರೀತಾರೆ. ಎಲಿಸಾ ಮೀನಿಂಗ್ ಇದು, ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಡಿಫೆನ್ಸ್ ರಿಸರ್ಚ್ ಅಲ್ಟ್ರಾವಯೋಲೆಟ್ ಸ್ಯಾನಿಟೈಸರ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಡಿಫೆನ್ಸ್ ರಿಸರ್ಚ್ ಅಲ್ಟ್ರಾವಯೋಲೆಟ್ ಸ್ಯಾನಿಟೈಸರನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಭಿವೃದ್ಧಿಪಡಿಸಿದೆ. DRDO ಕೆಲಸ ಮಾಡುವುದು ರಕ್ಷಣಾ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುತ್ತೆ. ರಕ್ಷಣಾ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುತ್ತೆ. ಪ್ರಸ್ತುತ ರಕ್ಷಣಾ ಸಚಿವರು ಯಾರು? ಪ್ರಸ್ತುತ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ರವರು ರಕ್ಷಣಾ ಸಚಿವರಿದ್ದಾರೆ. ಇತ್ತೀಚೆಗೆ ರಕ್ಷಣಾ ಸಚಿವಾಲಯದ ಒಂದು ಇಂಜಿನಿಯರಿಂಗ್ ಸರ್ವಿಸ್, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಲ್ಲಿ ಒಂದು ಕಮಿಟಿಯ ಒಂದು ರೆಕಮೆಂಡೇಷನ್ ಮೇಲೆ ಹುದ್ದೆಗಳ ಕಡಿತವನ್ನು ಮಾಡಿದೆ. ಯಾವ ಒಂದು ಕಮಿಟಿ ಅಥವಾ ಯಾವ ಒಂದು ಸಮಿತಿಯ ಒಂದು ರೆಕಮೆಂಡೇಷನ್ ಅಂತ ಹೇಳಿ ಒಂದು ಹಳೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ ನಾನು, ಮೊನ್ನೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ. ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಬೇಕು. ಇದನ್ನು ಯಾರ ಒಂದು ಸಮಿತಿಯ ಒಂದು ರೆಕಮೆಂಡೇಷನ್ ಮೇಲ್ಗಡೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವೀಸಸಲ್ಲಿ ಒಂದು ಹುದ್ದೆಗಳ ಜಾಬ್ಸ್ಗಳನ್ನು ಕಟ್ ಮಾಡಿದ್ದಾರೆ ಅಥವಾ ಕಡಿತವನ್ನು ಮಾಡಿದ್ದಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು, ಯಾವ ಒಂದು ಸಮಿತಿಯ ರೆಕಮೆಂಡೇಷನ್ ಮೇಲೆ ಅಂತ. ಪ್ರಸ್ತುತ DRDOನ ಮುಖ್ಯಸ್ಥರು G. ಸತೀಶ್ ರೆಡ್ಡಿ ಇದ್ದಾರೆ. G. ಸತೀಶ್ ರೆಡ್ಡಿ ನೆನಪಿಟ್ಕೊಳ್ಳಿ, G. ಸತೀಶ್ ರೆಡ್ಡಿ. ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾವ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಗೃಹ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುತ್ತೆ. ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಪ್ರಸ್ತುತ ಗೃಹ ಸಚಿವರು ಯಾರು? ಅಮಿತ್ ಶಾ. ಪ್ರಸ್ತುತ ಗೃಹ ಕಾರ್ಯದರ್ಶಿ ಹೋಮ್ ಸೆಕ್ರೆಟರಿ ಅಜಯ್ ಕುಮಾರ್ ಭಲ್ಲಾ ಪ್ರಸ್ತುತ ಹೋಮ್ ಸೆಕ್ರೆಟರಿ. ಹರಿಶಂಕರ್ ವಾಸುದೇವನ್ ಇತ್ತೀಚೆಗೆ ನಿಧನ ಹೊಂದಿದ್ದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಇವರು ಒಬ್ಬ ಇತಿಹಾಸಕಾರ, ಹಿಸ್ಟೋರಿಯನ್ ಆಗಿದ್ದಾರೆ. ಯಾರು? ಹರಿಶಂಕರ್ ವಾಸುದೇವನ್. ಡೆತ್ ಆಗಿದ್ದು ಕೇಳಲ್ಲ ಅಂತ ಅನ್ಕೋಬೇಡಿ, ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಯಾವ ಫೀಲ್ಡ್ಗೆ ರಿಲೇಟೆಡ್ ಆಗಿದ್ದಾರೆ ಅಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳೇಬೇಕು. ಯಾಕೆಂದರೆ ಆಲ್ರೆಡಿ KS ಪ್ರಿಲಿಮ್ಸಲ್ಲಿ ಲಾಸ್ಟ್ ಟೈಮ್ KS ಪ್ರಿಲಿಮ್ಸಲ್ಲಿ ಕೂಡ ಕೇಳಿದ್ದಾರೆ. ಬೇಕಾದರೆ ನೀವು ಕ್ರಾಸ್ ಚೆಕ್ ಕೂಡ ಮಾಡ್ಕೋಬೋದು, ಕೇಳ್ತಾರೆ, ನೆಗ್ಲೆಕ್ಟ್ ಮಾಡಬೇಡಿ. ICMR ಯಾವ ಕಂಪನಿಯ ಸಹಯೋಗದೊಂದಿಗೆ ಕೋವಿಡ್-19ಕ್ಕೆ ವ್ಯಾಕ್ಸಿನನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದೆ? ಇತ್ತೀಚೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಒಂದು ಕಂಪನಿಯ ಒಂದು ಸಹಯೋಗದೊಂದಿಗೆ ಟೈಅಪ್ ಮಾಡಿಕೊಂಡು ಕೋವಿಡ್-19ಕ್ಕೆ ಒಂದು ವ್ಯಾಕ್ಸಿನನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದೆ. ಯಾವ ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದೆ ಅಥವಾ ಸಹಯೋಗದೊಂದಿಗೆ ಅಂದರೆ ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಥವಾ ಇದು ಎಲ್ಲಿದೆ, ಕಂಪ್ನಿ ಬೇಸ್ಡ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಯಾವುದು? ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಯಾವ ಒಂದು ರಾಜ್ಯದಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಯುನೈಟೆಡ್ ರಾಷ್ಟ್ರಗಳ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಇರುವುದು ಎಲ್ಲಿ? ಯುನೈಟೆಡ್ ರಾಷ್ಟ್ರಗಳ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಜೇಷನ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಮ್ಯಾಡ್ರಿಡಲ್ಲಿ ಬರುತ್ತೆ. ಮ್ಯಾಡ್ರಿಡ್ ಎಲ್ಲಿ ಬರುತ್ತೆ? ಸ್ಪೇನಲ್ಲಿ ಬರುತ್ತೆ. ಮ್ಯಾಡ್ರಿಡ್ ಬಂದ್ಬಿಟ್ಟು ಸ್ಪೇನಲ್ಲಿ ಬರುತ್ತೆ. ಎಕ್ಸಾಕ್ಟಾಗಿ ಲೊಕೇಶನ್ ಬಂದ್ಬಿಟ್ಟು ಮ್ಯಾಡ್ರಿಡಲ್ಲಿ ಒಂದು ಕೇಂದ್ರ ಕಚೇರಿ ಇದೆ. ಇನ್ನು ಯಾಕೆ ಸುದ್ದಿಯಲ್ಲಿದೆ ಅಂದರೆ ಈ ಒಂದು ಸಂಸ್ಥೆ ಕೋವಿಡ್ ಕಾರಣದಿಂದ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ 60ರಿಂದ 80% ಕಡಿಮೆಯಾಗಿದೆ ಅಂತ ಹೇಳಿ ಒಂದು ವರದಿಯಲ್ಲಿ ಹೇಳಿದೆ. 60ರಿಂದ 80% ಒಂದು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕಡಿಮೆಯಾಗಿದೆ ಅಂತ ಹೇಳಿದೆ. ಇನ್ನು ಇತ್ತೀಚೆಗೆ ಸ್ಪೇನ್ ದೇಶದ ರಾಣಿ ಮಾರಿಯಾ ತೆರೇಸಾ ಕೋವಿಡ್ ಕಾರಣದಿಂದ ಸಾವನ್ನು ಅಪ್ಪಿದ್ದಾರೆ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಯಾರು? ಮಾರಿಯಾ ತೆರೇಸಾ. ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ನ್ಯಾಷನಲ್ ಟೆಕ್ನಾಲಜಿ ಡೇಯನ್ನು ಯಾವಾಗ ಆಚರಣೆ ಅಥವಾ ಸೆಲೆಬ್ರೇಟನ್ನು ಮಾಡ್ತೀವಿ ಅಂದರೆ ಮೇ 11ನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ. ನ್ಯಾಷನಲ್ ಟೆಕ್ನಾಲಜಿ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂದರೆ 1998ರಲ್ಲಿ ಪೋಖ್ರಾನ್ನಲ್ಲಿ ಮಾಡಿದಂತಹ ಯಶಸ್ವಿ ನ್ಯೂಕ್ಲಿಯರ್ ಟೆಸ್ಟ್ನ ಒಂದು ನೆನಪಿನ ಸಲುವಾಗಿ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. ಎಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಪ್ರಮುಖ ಪ್ರಚಲಿತ ಘಟನೆಗಳ
ಪ್ರಶ್ನೆಗಳನ್ನು ಅಥವಾ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಾವು ಮಾಡುವಂಥ ಒಂದು ಟೆಸ್ಟ್ ವಿಡಿಯೋಸ್, ಕರೆಂಟ್ ಅಫೇರ್ಸ್ ವಿಡಿಯೋಸ್, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಅಲ್ಲಿಯವರೆಗೆ ಏನಾದರೂ ನಿಮ್ಮ ಒಂದು ಫೀಡ್ಬ್ಯಾಕ್ಸ್ ಇರ್ಬೋದು, ಕಮೆಂಟ್ಸ್ ಇರ್ಬೋದು, ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.